ओम शांति। आज का मुरली तारीख 8 जुलाई 2025। मीठे बच्चे, यह तुम्हारा जीवन बहुत बहुत अमूल्य है, क्योंकि तुम श्रीमत पर विश्व की सेवा करते हो। इस हेल को ಹೆವಿನ್ ಬನಾ ದೇತೆ ಹೋ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಇದು ನಿಮ್ಮ ಜೀವನ ಬಹಳ ಅಮೂಲ್ಯವಾಗಿರುವಂಥದ್ದು, ಬೆಲೆ ಬಾಳುವಂಥದ್ದಾಗಿದೆ. ಯಾಕೆಂದರೆ ನೀವು ಮಕ್ಕಳೀಗ ಪರಮಾತ್ಮನಿಂದ ಶ್ರೀಮತವನ್ನು ತೆಗೆದುಕೊಂಡು ಶ್ರೀಮತದಂತೆ ನಡೆದು ಇಡೀ ವಿಶ್ವದ ಸೇವೆ ಮಾಡ್ತಾ ಇದ್ದೀರಿ. ಇಡೀ ವಿಶ್ವ ಎನ್ನುವಂಥ ಈ ನರಕವನ್ನು ಸ್ವರ್ಗವನ್ನಾಗಿ ಮಾಡ್ತಿದ್ದೀರಿ. ಪ್ರಶ್ನೆ: ಖುಷಿ ಗಾಯಬ್ ಹೋನೆ ಕೆ ಕಾರಣ ತಥಾ ಉಸ್ಕಾ ನಿವಾರಣ ಕ್ಯಾ ಹೈ? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಖುಷಿ ಗಾಯಬಾಗಲಿಕ್ಕೆ ಅಥವಾ ಖುಷಿ ಯಾವಾಗಲೂ ಇರೋದಿಲ್ಲ, ಅದಕ್ಕೆ ಕಾರಣ ಏನು ಮತ್ತು ನಿವಾರಣೆ ಏನಾಗಿದೆ? उत्तर: खुशी गायब होती है ದೇಹಾಭಿಮಾನ में आने के कारण. ಯಾವಾಗ ಖುಷಿ ಗಾಯಬ ಆಗುತ್ತೆ, ನಮ್ಮಿಂದ ದೂರ ಆಗುತ್ತೆ ಅಂದರೆ ದೇಹಾಭಿಮಾನದಲ್ಲಿ ಬರುವ ಕಾರಣದಿಂದ. दिल में जब कोई शंक पैदा हो जाते हैं तो भी खुशी गुम हो जाते हैं. इसलिए बाबा राय देते हैं, जब भी कोई शंका उत्पन्न हो तो फौरन बाबा से पूछो. देही अभिमानी रहने का अभ्यास करो तो सदैव खुश रहेंगे. ಮತ್ತೆ ಹೇಳ್ತಾರೆ ಬಾಬಾ, ಏನಾದರೂ ನಿಮ್ಮ ಹೃದಯದಲ್ಲಿ ಸಂಶಯ ಬಂತು ಅಂದರೆ ಖುಷಿ ಗಾಯಬಾಗ್ಬಿಡುತ್ತೆ. ಆದ್ದರಿಂದ ಶಿವಬಾಬಾ ಹೇಳೋದೇನು ಅಂದರೆ, ನಿಮ್ಮಲ್ಲಿ ಏನಾದರೂ ಸಂಶಯ ಬಂತು, ಏನೋ ಕೇಳಬೇಕು ಅನ್ನಿಸ್ತು ಅಂದರೆ ತಕ್ಷಣ ಶಿವಬಾಬರವರನ್ನು ಕೇಳಿ. ಆತ್ಮಾಭಿಮಾನಿಗಳಾಗಿ ದೇಹಾಭಿಮಾನದಲ್ಲಿ ಬಂದರೆ ಮತ್ತೆ ನೀವು ನಿಮ್ಮ ಖುಷಿ ಕಳ್ಕೊಂಡು ಬಿಡ್ತೀರಿ. ಆತ್ಮಾಭಿಮಾನಿಗಳಾಗುವಂಥ ಅಭ್ಯಾಸ ಮಾಡುವಂತಹ ನೀವು ಮಕ್ಕಳು. ಸದೈವ ಖುಷಿ ನಿಮ್ಮಲ್ಲಿರಬೇಕು ಅಂದರೆ ಆತ್ಮಾಭಿಮಾನಿಗಳಾಗಬೇಕು. धारणा के लिए मुख्य सार. फर्स्ट पॉइंट, स्थूल सूक्ष्म खिदमत कर अपार खुशी का अनुभव करो. ಸ್ಥೂಲ ಮತ್ತು ಸೂಕ್ಷ್ಮ ಸೇವೆಯನ್ನು ಮಾಡಿ ಅಪಾರ ಖುಷಿಯಲ್ಲಿ ಇರಬೇಕು. सेकंड पॉइंट, अमर लोक में ऊंच पद पाने के लिए पवित्र बनने के साथ साथ दैवी गुण भी धारण करो. ಅಮರ ಲೋಕದಲ್ಲಿ ಹೋಗಲು, ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಪವಿತ್ರರಾಗುವ ಜೊತೆಗೆ ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಿಕೊಳ್ಳಿ. वरदान, सेवा करते हुए याद के अनुभवों की रेस करने वाले सदा लवलीन आत्मा भव. ಬಾಬಾ ವರದಾನ ಹೇಳ್ತಾರೆ, ಸೇವೆ ಮಾಡ್ತಾ ನೆನಪಿನ ಅನುಭವಗಳ ರೇಸ್ ಮಾಡುವಂತಹ ಸದಾ ಲವಲೀನ ಆತ್ಮಗಳಾಗಿರಿ. ಸ್ಲೋಗನ್, सिद्धि को स्वीकार कर लेना अर्थात भविष्य प्रारब्ध को यहाँ ही समाप्त कर देना. ಬಾಬಾ ಸ್ಲೋಗನ್ ಹೇಳ್ತಾರೆ, ಸಿದ್ಧಿಯನ್ನು ಸ್ವೀಕಾರ ಮಾಡೋದು ಅಂದರೆ ಅರ್ಥ ಭವಿಷ್ಯದ ಪ್ರಾರಬ್ಧವನ್ನು ಇಲ್ಲಿಯೇ ಸಮಾಪ್ತಿ ಮಾಡುವುದು ಆಗಿದೆ. ಅಚ್ಚಾ, ಓಂ ಶಾಂತಿ.